ಜಯಪ್ರಕಾಶ್ ಹೆಗ್ಡೆ ಅವರು ಮೊದಲು ಕಾಂಗ್ರೆಸ್ನಲ್ಲಿದ್ದರು, ಕಾಂಗ್ರೆಸ್ನಿಂದ MP ಆಗಿದ್ದರು. ಈಗ ಮತ್ತೆ ಅವರ ಅವಧಿ ಮುಗಿದ ಮೇಲೆ ಮತ್ತೆ ಸೇರ್ಕೊಂಡಿದ್ದಾರೆ. ಸೊ ಅದರಿಂದ ಪಕ್ಷಕ್ಕೆ ಹೆಚ್ಚು ಶಕ್ತಿ ಬಂದಿದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಕರಾವಳಿ ಪ್ರದೇಶದಲ್ಲಿ. ಇಲ್ಲ, ಹೈಕಮಾಂಡ್ನವ್ರು ತೀರ್ಮಾನ ಮಾಡಬೇಕು. ಮೈಸೂರು ಯದುವೀರ್ ಮತ್ತೆ ಇವರು ಪ್ರತಾಪ್ ಸಿಂಹ ಕಾಂಟ್ರವರ್ಸಿಗೆ ಏನು ಹೇಳ್ತೀರಾ? ಪ್ರತಾಪ್ ಸಿಂಹ ಏನೆಲ್ಲ ಹೇಳಿದ್ದಾರೆ ಯದುವೀರಿಗೆ? ಪ್ರತಾಪ್ ಸಿಂಹನ್ನೇ ಕೇಳಿ. ಪಾಪ ಪ್ರತಾಪ್ ಸಿಂಹನ್ಗೆ ತಪ್ಪಿಸ್ಬಿಟ್ಟಿದ್ದಾರಲ್ಲ, ಕೇಳಿ ಅವರಿಗೆ. ಬಿಜೆಪಿ ಕೇಳಿ, ನನಗೆ ಗೊತ್ತಿಲ್ಲ. ಸುಳ್ಳು. ನಿಮ್ಮ ವಿರುದ್ಧ ಗಟ್ಟಿಯಾಗಿ ನಿಂತಿರೋದೇ ಪ್ರತಾಪ್ ಸಿಂಹ ಅಂತ ಹೇಳ್ಕೊಳ್ತಿದ್ದಾರೆ. ನಿಮ್ಮ ವಿರುದ್ಧ ಗಟ್ಟಿಯಾಗಿ ನಿಂತಿರೋದೇ ಪ್ರತಾಪ್ ಸಿಂಹ ಅಂತ ಹೇಳ್ಕೊಳ್ತಿದ್ರು. ನನ್ನ ಜೊತೆ ಯಾವಾಗ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು ಅವರು? ನನ್ನ ಜೊತೆ ಯಾವಾಗಲೂ ಕಂಟೆಸ್ಟ್ ಮಾಡಿದ್ದದು ಅವರು? ಅವರು ಲೋಕಸಭಾ ಸದಸ್ಯರಾಗಿದ್ದರು. ಬಹುಶಃ ಗೊತ್ತಿಲ್ಲ BJP ಅವರು ಯಾಕೆ ತೀರ್ಮಾನ ತಗೊಂಡಿದ್ದಾರೋ ಗೊತ್ತಿಲ್ಲ. ಯದುವೀರನ್ನ ನಿಲ್ಲಿಸಲಿಕ್ಕೆ ಯಾಕೆ ತಗೊಂಡಿದ್ದಾರೋ ಗೊತ್ತಿಲ್ಲ.